ಏನು ಸೆಂಟಿಮೆಂಟ್ ಎಲ್ಲ ಹೋಗ್ಲೇಬಾರ್ದು. ಮಡಿ ಕಡಿ ಅಷ್ಟೇ. ನಾವು ಸೆಂಟಿಮೆಂಟ್ ಎಲ್ಲ ಹೋಗ್ಲೇಬಾರ್ದು. ಅಷ್ಟು ಅಮಾಯಕ ಅಮಾಯಕ ಜೀವಗಳನ್ನ ತೆಗೆದಿದ್ದಾರೆ ಅಂದ್ರೆ ನೀವು ನೋಡಿದಿರಿ. ಅವನು ಯಾವನೋ ಹೋಗಿ ಹೇಳ್ತಾನೆ, ಹೋಗಿ ಮೋದಿಗೆ ಹೇಳು ಅಂತಾನೆ ಅಂತಂದ್ರೆ ಅವ್ರಲ್ಲೇ ಕತ್ತರಿಸಿ ನಾಲ್ಕು ಪೀಸ್ ಮಾಡ್ಬಿಟ್ಟು ಎತ್ತಿಬೇಕು. ಅಷ್ಟು ಕ್ರೂರತನ ಅದು. ಅಂದ್ರೆ ಹೇಡಿಗಳೇ ಬಿಡಿ ಅವರು. ಅವ್ರಿಗೇನು ಎಮೋಷನ್ಸ್ ತೋರ್ಸೋದು. ಆಮೇಲೆ ಯಾರು ಹೇಳ್ತಾರಲ್ಲ ಯುದ್ಧ ಬೇಡ, ಯುದ್ಧ ಬೇಡ. ಸ್ವಾಮಿ ಮಾಡ್ಲೇಬೇಕು, ನಾವು ಬದುಕಬೇಕು ಅಂದ್ರೆ ಯುದ್ಧ ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಸೊ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ, ನಮ್ಮ ಜನಗಳನ್ನ ಸಾಯಿಸ್ತಾರೆ ಅಂತಂದ್ರೆ ನಾವು ಯುದ್ಧ ಮಾಡ್ಲೇಬೇಕು. ಯಾವಾಗ್ಲೂ ಹೇಳ್ತಿರ್ತೀನಿ, ಯುದ್ಧ ಮಾಡ್ಲೇಬೇಕು ಯಾವ್ದೇ ಕಾರಣಕ್ಕೂ. ಸೊ ಅದು ಹೀನ ಕೃತ್ಯ ಅದು, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಬಟ್ ಅದನ್ನ ಇದಾರೆ ಮೋದಿ, ಓನ್ಲಿ ಮೋದಿ ಸಾಹೇಬ್ರು ಇದಾರೆ. 100% ಹ್ಯಾಂಡಲ್ ಮಾಡೇ ಮಾಡ್ತಾರೆ. ಹೊಡೆದೇ ಹೊಡಿತಾರೆ ನಮ್ಮ ಮಿಲಿಟರಿ. ನಮ್ಮವ್ರು ಏನು ಸಾಮಾನ್ಯ ಏನಲ್ಲ. ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ದೆನ್ ಮಿಲಿಟರಿ ಇದೆಯಲ್ಲ, ಅದನ್ನ ನಮ್ ಕರ್ನಾಟಕ ಪೊಲೀಸ್ ಆಗ್ಲಿ, ಸೊ ಯಾವ್ದೋ ಒಂದು ಸಣ್ಣ ಕ್ಲೂ ಸಿಕ್ಕಿರೋದಕ್ಕೆ ಪಡೋದು ಹಿಡ್ಕೊಂಡ್ ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಅದೇ ತರ ನಮ್ಮ ಭಾರತ ದೇಶ ಮಿಲಿಟರಿ ಇದೆಯಲ್ಲ, ಸೊ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಹೊಡೆದೇ ಹೊಡಿತಾರೆ. ಹೊಡಿಲಿ ಅಂತ ನಾನೇ ಕಾಯ್ತೇನೆ. ನಾನು ಕಾಶ್ಮೀರದಲ್ಲಿ ಎಲ್ಲಾ ಸಿನಿಮಾಗಳು ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಏಕಲವ್ಯ ಮಾಡಿದೀನಿ, ರಾಜ ಸೋಮ್ ಮಾಡಿದೀನಿ. ಸೊ ಆ ಕಡೆ ಬಾರ್ಡರ್ ಹೋಗಿ ಜೋಗಿ ಮಾಡಿ, ಆಲ್ಮೋಸ್ಟ್ ಅಲ್ಲಿ ನನ್ನ ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಆ ಕಡೆ ಹೋಗಿ ಮಾಡೇ ಮಾಡ್ತೀನಿ. ಸದ್ಯ ಏನೋ ಗೊತ್ತಿಲ್ಲ, ಈ ಸಿನಿಮಾ ನಾನು ಹೊರಗಡೆ ಅಕಸ್ಮಾತ್ ಇಲ್ಲೇನಾದ್ರು ಏಕಲವ್ಯ ಮಾಡಿರ್ಲಿಲ್ಲ ಅಂದ್ರೆ ನಾನು ಕೆಡಿನೂ ಇಲ್ಲೇ ಮಾಡ್ತಿದ್ದೇನೋ, ಐ ಡೋಂಟ್ ನೋ. ಸೊ ಎನಿವೆ, ಯಾರು ಎದುರು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ಮೋದಿ ಸಾಹೇಬರು ಕೂತಿರೋದ್ರಿಂದ ಯಾರಿಗೂ ಎದುರಂಗೆ ಇಲ್ಲ. ಸೊ ಏನು ಸೆಂಟಿಮೆಂಟ್ ಎಲ್ಲ ಹೋಗ್ಲೇಬಾರ್ದು. ಮಡಿ ಕಡಿ ಅಷ್ಟೇ. ನಾವು ಸೆಂಟಿಮೆಂಟ್ ಎಲ್ಲ ಹೋಗ್ಲೇಬಾರ್ದು. ಅಷ್ಟು ಅಮಾಯಕ ಅಮಾಯಕ ಜೀವಗಳನ್ನ ತೆಗೆದಿದ್ದಾರೆ ಅಂದ್ರೆ ನೀವು ನೋಡಿದಿರಿ. ಅವನು ಯಾವನೋ ಹೋಗಿ ಹೇಳ್ತಾನೆ, ಹೋಗಿ ಮೋದಿಗೆ ಹೇಳು ಅಂತಾನೆ ಅಂತಂದ್ರೆ ಅವ್ರಲ್ಲೇ ಕತ್ತರಿಸಿ ನಾಲ್ಕು ಪೀಸ್ ಮಾಡ್ಬಿಟ್ಟು ಎತ್ತಿಬೇಕು. ಅಷ್ಟು ಕ್ರೂರತನ ಅದು. ಅಂದ್ರೆ ಹೇಡಿಗಳೇ ಬಿಡಿ ಅವರು. ಅವ್ರಿಗೇನು ಎಮೋಷನ್ಸ್ ತೋರ್ಸೋದು. ಆಮೇಲೆ ಯಾರು ಹೇಳ್ತಾರಲ್ಲ ಯುದ್ಧ ಬೇಡ, ಯುದ್ಧ ಬೇಡ. ಸ್ವಾಮಿ ಮಾಡ್ಲೇಬೇಕು, ನಾವು ಬದುಕಬೇಕು ಅಂದ್ರೆ ಯುದ್ಧ ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಸೊ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ, ನಮ್ಮ ಜನಗಳನ್ನ ಸಾಯಿಸ್ತಾರೆ ಅಂತಂದ್ರೆ ನಾವು ಯುದ್ಧ ಮಾಡ್ಲೇಬೇಕು. ಯಾವಾಗ್ಲೂ ಹೇಳ್ತಿರ್ತೀನಿ, ಯುದ್ಧ ಮಾಡ್ಲೇಬೇಕು ಯಾವ್ದೇ ಕಾರಣಕ್ಕೂ. ಸೊ ಅದು ಹೀನ ಕೃತ್ಯ ಅದು, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಬಟ್ ಅದನ್ನ ಇದಾರೆ ಮೋದಿ, ಓನ್ಲಿ ಮೋದಿ ಸಾಹೇಬ್ರು ಇದಾರೆ. 100% ಹ್ಯಾಂಡಲ್ ಮಾಡೇ ಮಾಡ್ತಾರೆ. ಹೊಡೆದೇ ಹೊಡಿತಾರೆ ನಮ್ಮ ಮಿಲಿಟರಿ. ನಮ್ಮವ್ರು ಏನು ಸಾಮಾನ್ಯ ಏನಲ್ಲ. ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ದೆನ್ ಮಿಲಿಟರಿ ಇದೆಯಲ್ಲ, ಅದನ್ನ ನಮ್ ಕರ್ನಾಟಕ ಪೊಲೀಸ್ ಆಗ್ಲಿ, ಸೊ ಯಾವ್ದೋ ಒಂದು ಸಣ್ಣ ಕ್ಲೂ ಸಿಕ್ಕಿರೋದಕ್ಕೆ ಪಡೋದು ಹಿಡ್ಕೊಂಡ್ ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಅದೇ ತರ ನಮ್ಮ ಭಾರತ ದೇಶ ಮಿಲಿಟರಿ ಇದೆಯಲ್ಲ, ಸೊ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಹೊಡೆದೇ ಹೊಡಿತಾರೆ. ಹೊಡಿಲಿ ಅಂತ ನಾನೇ ಕಾಯ್ತೇನೆ. ನಾನು ಕಾಶ್ಮೀರದಲ್ಲಿ ಎಲ್ಲಾ ಸಿನಿಮಾಗಳು ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಏಕಲವ್ಯ ಮಾಡಿದೀನಿ, ರಾಜ ಸೋಮ್ ಮಾಡಿದೀನಿ. ಸೊ ಆ ಕಡೆ ಬಾರ್ಡರ್ ಹೋಗಿ ಜೋಗಿ ಮಾಡಿ, ಆಲ್ಮೋಸ್ಟ್ ಅಲ್ಲಿ ನನ್ನ ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಆ ಕಡೆ ಹೋಗಿ ಮಾಡೇ ಮಾಡ್ತೀನಿ. ಸದ್ಯ ಏನೋ ಗೊತ್ತಿಲ್ಲ, ಈ ಸಿನಿಮಾ ನಾನು ಹೊರಗಡೆ ಅಕಸ್ಮಾತ್ ಇಲ್ಲೇನಾದ್ರು ಏಕಲವ್ಯ ಮಾಡಿರ್ಲಿಲ್ಲ ಅಂದ್ರೆ ನಾನು ಕೆಡಿನೂ ಇಲ್ಲೇ ಮಾಡ್ತಿದ್ದೇನೋ, ಐ ಡೋಂಟ್ ನೋ. ಸೊ ಎನಿವೆ, ಯಾರು ಎದುರು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ಮೋದಿ ಸಾಹೇಬರು ಕೂತಿರೋದ್ರಿಂದ ಯಾರಿಗೂ ಎದುರಂಗೆ ಇಲ್ಲ. ಸೊ